ಬೆಂಗಳೂರಲ್ಲಿ ಸಿಸಿಬಿ ಪೊಲೀಸರಿಂದಲೇ ದರೋಡೆ ನಡೆದಿದೆ ಅಂತೆ. ಬೆಂಗಳೂರಲ್ಲಿ ಸಿಸಿಬಿ ಪೊಲೀಸರಿಂದಲೇ ದರೋಡೆ ನಡೆದಿದೆಯಂತೆ. ಸಿಸಿಬಿ ಎಸಿಪಿ ವೆಂಕಟೇಶ್ ಪ್ರಸನ್ನ, ಇನ್ಸ್ಪೆಕ್ಟರ್ ರಮೇಶ್ ರಾವ್ ಮೇಲೆ ದರೋಡೆ ಆರೋಪವನ್ನ ಮಾಡಲಾಗಿದೆ. ದಾವಣಗೆರೆ ಮೂಲದ ಎನ್ ಸತೀಶ್ ಮತ್ತು ಸವಿತಾರಿಂದ ಪೊಲೀಸ್ ಆಯುಕ್ತರಿಗೆ ಈ ದೂರನ್ನ ಕೊಡಲಾಗಿದೆ. 72 ಲಕ್ಷ ಹಣವನ್ನ ರೇಡ್ ಮಾಡಿ 51 ಲಕ್ಷ ರೂಪಾಯಿ ಅಂತ ಲೆಕ್ಕ ತೋರಿಸಿದ್ದಾರಂತೆ. ಐಟಿ ಅಧಿಕಾರಿಗಳಿಗೆ ತಪ್ಪು ಲೆಕ್ಕವನ್ನ ಕೊಟ್ಟಿದೆ ಎಸಿಪಿ ವೆಂಕಟೇಶ್ ಮತ್ತು ಟೀಮ್ ಅನ್ನೋ ಆರೋಪ ಇದೆ. ಆಸ್ತಿ ಚಿನ್ನ ಅಡವಿಟ್ಟು ತಂದ ಹಣದ ಮೇಲೆ ರೇಡ್ ಮಾಡಿ 21 ಲಕ್ಷ 50 ಸಾವಿರ ಹಣವನ್ನ ಗುಳುಂ ಮಾಡಿದ್ದಾರೆ ಅನ್ನೋ ಆರೋಪ ಇವರ ಮೇಲೆ. ನ್ಯಾಯಕ್ಕಾಗಿ ಪೊಲೀಸ್ ಆಯುಕ್ತರಿಗೆ ಸತೀಶ್ ಮತ್ತು ಸವಿತಾರಿಂದ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಡಿಸೆಂಬರ್ 1ರಂದು ಬೆಂಗಳೂರಿನ ಗಿರಿನಗರದ ಮನೆ ಮೇಲೆ ದಾಳಿಯನ್ನ ಮಾಡಿ ಪೊಲೀಸರು ಹಣವನ್ನ ವಶಪಡಿಸಿಕೊಂಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ನಮ್ಮ ಕ್ರೈಮ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಮಂಜುನಾಥ್ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಬೇಲಿ ಎದ್ದು ಹೊಲ ಮೇಯ್ದಂತಾಗಿದೆ ಅಂತ ಅನಿಸ್ತಾ ಇದೆ. ಇಲ್ಲಿ ಹೊಲ ಮೇಯೋದಿರ್ಲಿ ಅರುಣ್, ಅದು ಪೂರ್ತಿನೇ ಅಂದ್ರೆ ತನ್ನ ಇಡೀ ಕುಟುಂಬನೇ ಆಪೋಷಣೆ ಮಾಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ ದಾವಣಗೆರೆ ಮೂಲದವ್ರು ಇವರು. ಈ ತರ ಒಂದು ಏನೋ ಕನ್ವರ್ಷನ್ ನಡೀತಾ ಇದೆ ಅನ್ನೋಂಥದ್ನ ಹೇಳ್ಕೊಂಡು ಯಾರೋ ಫೋನ್ ಮಾಡಿದ್ರು, ಅದಕ್ಕೆ ನಾವು ಬಂದ್ವಿ. ಹಂಗಾಗಿ ಬಂದ ತಕ್ಷಣ ಈ ತರ ದುಡ್ಡು ಎತ್ಕೊಂಡ್ ಬಂದ್ವಿ. ಸುಮಾರು 72 ಲಕ್ಷ ಚಿಲ್ಲರೆ ದುಡ್ಡು ಎತ್ಕೊಂಡ್ ಬಂದ್ವಿ. ಆದ್ರೆ ಇಲ್ಲಿಗೆ ಬಂದಂತ ಗಿರಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ನೈಸ್ ರೋಡ್ ನಲ್ಲಿ ನಮ್ಗೆ ಈ ದುಡ್ಡನ್ನ ಹೋಗ್ಬೇಕಾದ್ರೆ ನೇರವಾಗಿ ಎಸಿಪಿ ಪ್ರಸನ್ನ ಅವರು ಬಂದು ಈ ತರ ತಡೆದು ನಿಮ್ಮನ್ನ ಎಲ್ಲಿಂದ ಬಂತು ಏನು ಅನ್ನೋಂಥದ್ನ ಕೇಳಿದ್ರು. ಅದನ್ನೆಲ್ಲ ನೋಡಿದಾಗ ಈ ಹಿಂದೆ ಇವರೇ ನಿಂತು ಮಾಡ್ತಿದ್ದಾರೆ. ಅಂದ್ರೆ ಎಲ್ಲವೂ ಕೂಡ ಕ್ಷಣಾರ್ಧದಲ್ಲಿ ನಡೆದು ಹೋಗುತ್ತೆ. ಯಾರು ದುಡ್ಡು ತರೋರು ಅಂತಾರು ಯಾರು ತನ್ನಿ ಅಂತ ಹೇಳಿರ್ತಾರೋ ಅವರೂ ಬರ್ತಾರೆ, ಅದ್ರ ಜೊತೆಗೆ ಇವರೂ ಬರ್ತಾರೆ. ಏಕಾಏಕಿ ಎಲ್ಲರೂ ಬಂದು ನಮ್ಮ ಗಾಡಿನ ತುಂಬಿಸ್ಕೊಂಡು ಹೋಗ್ತಾರೆ. ಮತ್ತೆ ಸಿಸಿಬಿ ಸ್ಟೇಷನ್ ಹತ್ರ ಸಿಸಿಬಿ ಹತ್ರ ಕರ್ಕೊಂಡೋಗಿ ಸುಮಾರು 5 ಗಂಟೆವರೆಗೂ ಕಾಯಿಸ್ತಾರೆ. ಆನಂತರ ಒಂದು ಪ್ರಕರಣ ದಾಖಲಾಗುತ್ತೆ. ಆ ವಿಚಾರದಲ್ಲಿ ಪ್ರಕರಣ ದಾಖಲಾದ ಕೂಡಲೇ ಅದೇನೋ ಐಟಿ ಅವರನ್ನ ಕರೆಸಿ ಅದಕ್ಕೆ 51 ಲಕ್ಷಕ್ಕೆ ಅವರು ಎಲ್ಲವನ್ನು ಕೂಡ ಸೆಟ್ಲ್ ಮಾಡ್ತಾರೆ. ಅಂದ್ರೆ 51 ಲಕ್ಷ ಸಿಕ್ತು ಅಂತ ಹೇಳ್ಬಿಟ್ಟು ಐಟಿ ಅವ್ರಿಗೆ ಕೊಡ್ತಾರೆ. ಉಳಿದಿದ್ದ ದುಡ್ಡು ಎಲ್ಲಿ ಅನ್ನೋಂಥದ್ದು ಪ್ರಶ್ನೆ. 20ಕ್ಕೂ ಹೆಚ್ಚು ಲಕ್ಷ ರೂಪಾಯಿ ಈಗ ನಮಗೆ ನಷ್ಟ ಆಗಿದೆ. ಅಂದ್ರೆ ಈ ಹೆಸರಲ್ಲಿ ಹೋಗ್ತಾ ಇದೆ, ಕನ್ವರ್ಷನ್ ಇಲ್ಲ. ಈ ಕಡೆ ನಾವು ಹಣ ಮತ್ತೆ ಭೂಮಿಯನ್ನ ಮತ್ತೆ ಒಡವೆಯನ್ನ ಅಡ ಇಟ್ಟು ತಂದಿದ್ದಂತ ದುಡ್ಡು. ಸೊ ಈಗ ಎರಡೂ ಕಡೆ ಕಳ್ಕೊಂಡಿದ್ದೀವಿ, ನಮಗೆ ನ್ಯಾಯ ಕೊಡಿಸ್ಬೇಕು ಅನ್ನುವಂತ ಆಗ್ರಹವನ್ನ ಪೊಲೀಸ್ ಆಯುಕ್ತರಿಗೆ ಮಾಡಿದ್ದಾರೆ. ಅವ್ರ ಹತ್ರ ದಾಖಲೆ ಇದೆ ಅಂತ ಮಂಜುನಾಥ್ ಅವರು ಹೇಳುವಂತ ಪ್ರಕಾರ. ಅಂದ್ರೆ ಅವರು ಏನು ದೂರಿನಲ್ಲಿ ಆರೋಪಿಸಿದ್ದಾರೆ ಮತ್ತೆ ಹೇಳಿದ್ದಾರೆ, ಇದು ಕೆಲವಕ್ಕೂ ಕೂಡ ದಾಖಲೆ ಇದೆ. ನಾವು ತಂದಿರುವಂತದ್ದು ನಮ್ಮ ಭೂಮಿಯನ್ನ ಅಡ ಇಟ್ಟು ಮತ್ತೆ ದುಡ್ಡು ಒಡವೆಯನ್ನ ಅಡ ಇಟ್ಟು ತಂದಿರುವಂತದ್ದು. ಹಾಗಾಗಿ ನಮಗೆ ನ್ಯಾಯ ಕೊಡಿಸ್ಬೇಕು. ಎಸಿಪಿ ಅವರು ಈ ರೀತಿ ನಿಂತು ಮಾಡಿಸಿರೋದು ಎಷ್ಟು ಸರಿ ಅನ್ನುವಂತ ಆರೋಪವನ್ನ ಮಾಡಿದ್ದಾರೆ. ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಅತ್ತ ಕರುಣ್ ನಾಯರ್ ತ್ರಿಶತಕವನ್ನ ಬಾರಿಸಿ ಸಂಭ್ರಮಿಸುತ್ತಿದ್ದರೆ ಅದೇ ತ್ರಿವಳಿಗಳ ತಲೆ ಉದುರಿ ಹೋಗುವುದೇ ಎಂದು ಕಾಂಗ್ರೆಸ್ ಇಲ್ಲಿ ತಲೆಯನ್ನ ಕೆರೆದುಕೊಳ್ತಾ ಇದೆ. ಕರ್ನಾಟಕದಲ್ಲಿ 500 ಹಾಗೂ 1000 ರೂಪಾಯಿ ನಿಷೇಧದ ಬಳಿಕ ರಾಜ್ಯದಲ್ಲಿ ನಡೆಯುತ್ತಿರುವ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬ್ರೇಕಿಂಗ್ ಸುದ್ದಿ ಏನು ಅನ್ನೋದನ್ನ ನೋಡೋಣ ವೀಕ್ಷಕರೇ.